ಏನಾದ್ರು ಬಿಜಿ ಶೆಡ್ಯೂಲ್ ಇದ್ಬಿಟ್ರೆ ಇಲ್ಲ ನಾವು ಬರೋದು ಬೇಡ. ಎಲ್ಲರೂ ಬನ್ನಿ ಒಳಗಡೆಗೆ, ಬನ್ನಿ 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 ಬನ್ನಿ. ಅಂಜಿತಿದ್ದಾರೆ ಬರ್ಲಿ ಬಿಡಿ. ಒಂದ್ ನಿಮಿಷ ಅಲ್ಲ, ಅಂಜಿತಿದ್ದಾರೆ ಅಲ್ರಿ ಈಗ ಸರ್ ಆವಾಗ ಕರೆದಿದ್ದೀನಿ ತಮಗೆ. ಇದು ದಿನಗುರಿ ಇಂದ TCP ಆಗಿ TCP ಇಂದ ಪ್ರಸ್ತುತ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಎಲ್ಲರೂ ಇವರೆಲ್ಲರೂ ಕೂಡ ಎಷ್ಟು ವರ್ಷಗಳಾಗಿದೆ. ಇಲ್ಲಿ ಬನ್ನಿ, ಪ್ಲೇಸ್ ಇದೆ ಬನ್ನಿ. ಎಷ್ಟು ವರ್ಷದಿಂದ ಇಷ್ಟೊಂದು ಮಂದಿ ಕೆಲಸ ನಿರ್ವಹಿಸ್ತಿದ್ದಾರೆ ಅಂತ ನೋಡಿ ಸರ್. ಇವ್ರು ಏನು ಕಲಿತಿದ್ದಾರೆ ಅಂದ್ರೆ DF ಹತ್ರ ಹೋಗಿದ್ದಾರೆ ಅಂತ ಆರೋಪಗಳು ಕೆಲಸದಿಂದ ತೆಗೆದು ಬಿಡ್ತಾರೆ ಅನ್ನೋ ಭಯದಿಂದ ಅಂಜುತ್ತಿದ್ದಾರೆ ಸರ್, ಅಷ್ಟೇ. ಅದರಲ್ಲಿ ಅಂಜಿಕೆ ಏನು ಬೇಡ. ಇವ್ರು ನೋಡಿ ಸರ್, ಈ ಹುಡುಗ ಡಿಗ್ರಿನಲ್ಲಿ ಸರ್ 86% ತೆಗೆದಿದ್ದಾನೆ. PUC ನಲ್ಲಿ 72% ಇದೆ. ಈ ಹುಡುಗ ಇವ್ರ ತಂದೆ ತಾಯಿ ಯಾರೂ ಇಲ್ಲ ಸರ್, ಒಂದೇ ಒಂದು ಅಣ್ಣ ಒಂದು ಅತ್ತಿಗೆ, ಮನೆಯಲ್ಲಿ ನಿರ್ಗತಿಕರಾಗಿ ಕೇಳ್ಕೊಳ, ಎಲ್ಲೂ ಕೆಲಸಕ್ಕೆ ಹೋಗೋದು ದಾರಿ ಗೊತ್ತಾಗ್ದಲ್ಲ ಸರ್, ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. 8,000 ಸ್ಯಾಲ್ರಿ ಕೊಡ್ತಾರಂತೆ. ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ? ಅಳ್ಬೇಡ, 4 ತಿಂಗಳಾಗಿದೆ. ನಾನು ಅವ್ನಿಗೆ ಏನು ಹೇಳ್ತಿದ್ದೀನಿ ಅಂದರೆ, ಒಳ್ಳೆ ಪರ್ಸೆಂಟೇಜ್ ಇದೆ, ಇಂಟೆಲಿಜೆಂಟ್ ಸ್ಟೂಡೆಂಟು, ಡಿಗ್ರಿ ಹೋಲ್ಡರ್ಸ್ ಅಂದರೆ B.Ed ಮಾಡ್ಬೋದು, ಮಾಸ್ಟರ್ ಡಿಗ್ರಿ ಮಾಡ್ಬೋದು, ಅಲ್ಲಿಗೆ ಹೋಗುವಂಥ ಈ ಹುಡುಗನಿಗೆ ಅವಕಾಶ ಇರೋ ಹೊತ್ತಿಗೆ ಏಜು ಕೂಡ 95ನೇ ಇಸ್ವಿ, ಚಿಕ್ಕದು. ಅದಕ್ಕೆ ನಿಮಗೆ ಅವಕಾಶನ ಹೇಳ್ತಿದ್ದೀನಿ, ಬಿಟ್ಟು ಹೋಗ್ಬಿಡಪ್ಪ ಅರಣ್ಯ ಇಲಾಖೆಯಿಂದ ಏನೂ ಇಲ್ಲ ಅಂತ. ಆದರೆ ಇವ್ರಿಗೆಲ್ಲರಿಗೂ ಆ ಥರ ಹೇಳೋಕ್ಕಾಗಲ್ಲ ಸರ್. ಹಿಂದೆ ಎಲ್ಲರೂ ಇದ್ದಾರೆ, ಎಲ್ಲರೂ ಏನಂದ್ರೆ ಮರಳಿ ಹತ್ತೋರ ಸರ್. ಇವ್ರ ಪರವಾಗಿ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ ಸರ್. ಇಲಾಖೆಯಿಂದ ಏನ್ ಬರುತ್ತೆ ಸರ್, ಕಾನೂನು ಚೌಕಟ್ಟಲ್ಲಿ ನಿಯಮಾನುಸಾರ ಅಷ್ಟನ್ನ ಮಾಡಿಕೊಟ್ಟು ಇವರಿಗೆ ಒಂದು ಆಯ್ತು ಸರ್. ಇವರೆಲ್ಲ TCP ಸಂತೋಷ. ಜೊತೆಗೆ ಈಗ ನಮ್ದು ಇದರಲ್ಲಿ ಅಷ್ಟು ಕೊಂಡ ಪ್ಲಾಂಟೇಶನ್ ಮಾಡಿಲ್ಲ. ಇರ್ಲಿ ಸರ್, ಇರ್ಲಿ. ನಾನು ತಮ್ಮನ್ನ ಭೇಟಿ ಮಾಡಿದ್ದೀನಿ, ಮಾತಾಡಿದ್ದೀನಿ. ಯಾಕೆ ನಾನು ಸುಳ್ಳು ಗಿಳ್ಳಿಗೆ ಹೇಳ್ತಾ ಇಲ್ಲ, ನೀವೇ ಸುಳ್ಳು ಹೇಳ್ತಿಲ್ಲ. ನನಗೆ ಅಧಿಕಾರಿಗಳ ಮೇಲೆ ಅಪಾರವಾದಂತ ಗೌರವ ಇದೆ ಸರ್, ನಂಬಿಕೆ ಇದೆ. ಜಗಳ ಅಲ್ಲ, ಏನ್ ಸ್ಟ್ರೈಕ್ ಅಲ್ಲ. ಮತ್ತೆ ಇದಕ್ಕಿನ್ನ ಬಿಫೋರ್ ಇರುವಂತ ಎಲ್ಲಾ ಅಧ್ಯಕ್ಷರುಗಳು ಅಂತ ಫೇಕ್ ತನ ಮಾಡ್ಕೊಂಡು ಸರ್ ಇವ್ರ ಹತ್ರ ಎಲ್ಲಾ ಹಣ ಸುಲಿಗೆ ಮಾಡಿದ್ದಾರೆ. ಒಂದು ಕಡೆಯಿಂದ 84 ಇಂದ ಇಲ್ಲಿವರೆಗೂ ಸುಲಿಗೆ ಮಾಡವ್ರೆ. ಮತ್ತೆ ಅಧಿಕಾರಿಗಳ ಹತ್ರನೂ ವಸೂಲಿ ಮಾಡೋದು, ನೌಕರರ ಹತ್ರನೂ ಸುಲಿಗೆ ಮಾಡೋದು. ಯಾರಿಗೂ ನ್ಯಾಯ ಕೊಡಿಸ್ತಾರೆ. ಅವರು ಕೋಟ್ಯಾಧೀಶ್ವರರಾಗಿ ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಕೊಂಡು ಬದುಕಿರೋದು. ನಾನು ಅಧಿಕಾರಿಗಳ ಪರವಾಗಿ ಇದ್ಕೊಂಡು ನೌಕರರುಗಳಿಗೆ ಒಂಚೂರು ಅನುಕೂಲ ಮಾಡ್ಕೊಡೋದು ನಾನು ಉದ್ದೇಶ ಸರ್. ಇರ್ಲಿ ಸರ್, ಇರ್ಲಿ ಸರ್. ಅಲ್ಲ ಅಲ್ಲಿ ಲೆಟರ್ ಕೊಟ್ಟಿದ್ದೀವಿ ಸರ್. ನೀವು ಅದನ್ನ ಏನ್ ಹೇಳ್ತೀರಿ ಅನ್ನೋದು ಒಂದು ಮಾತು ಹೇಳಿ ಸರ್, ಸಾಕು. ಇವ್ರಿಗೆ ಅಲ್ಲ ಏನು ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ ಸರ್, ತಾವು ಕೂಡ ಅದೇ ಸಾಲಿನಲ್ಲಿ ಇದ್ದೀರಾ. ಅಲ್ಲ, ಎಲ್ಲ ಬಡವರಿಂದ ಬಂದಿರೋಂಥವ್ರು. ಅಲ್ಲ, ನೀವು ನೋಡ್ತೀರಾ, ನೀವು ಹೇಳ್ತೀರಾ ನಮ್ಗೆ ಇಲ್ಲಿ ಹೊಡೆದಾಟಕ್ಕಾಗ್ಲಿ ಬಂದಿಲ್ಲ, ನ್ಯಾಯಕ್ಕಾಗ್ಲಿ ಬಂದಿಲ್ಲ, ಸಮಸ್ಯೆಗಳಿಗಾಗಿ ಬಂದಿಲ್ಲ. ಹಿಂದೆ ಆಗಿದ್ದು ಹೋಗ್ಬಿಡ್ಲಿ ಸರ್, ಮುಂದಿದ್ದಾಗ್ಲಿ. ಅಟ್ ಪ್ರೆಸೆಂಟ್ ಏನೈತೆ ಸರ್, ಇಲ್ಲಿಂದ ನಾವು ತಿದ್ದುಪಡಿ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಸರ್. ಹಿಂದಿಂದು ನನಗೆ ಬೇಕಿಲ್ಲ, ಮುಂದಿಂದು ನನಗೆ ಬೇಕಿಲ್ಲ ಸರ್, ಇವತ್ತಿಂದು ಮಾತ್ರ. ಓದಿದ್ದೇನೆ, ಇವ್ರದ್ದು ಸಮಸ್ಯೆ ನಮಗೆಲ್ಲ ಗೊತ್ತೈತಿ. ನಾನು ಬಹಳ ವರ್ಷದಲ್ಲಿ ಕೆಲಸ ಮಾಡಿದ್ದೀನಿ. ಇವ್ರದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನೋಡೋಣ ಏನ್ ಮಾಡಕ್ ಸಾಧ್ಯ ಇದೆ. ದಯಮಾಡಿ ನಿಮ್ಗೆ ಫೋರ್ಸ್ ಮಾಡಿಲ್ಲ ಸರ್. ಯಾಕೆಂದ್ರೆ ನಾವು ಕೂಡ ಇಲಾಖೆ ಅನ್ನ ತಿಂದು ಬೆಳೆದು ಇಲಾಖೆನಲ್ಲೇ ಬದುಕಿ ಇಲಾಖೆನಲ್ಲಿ ಅಕ್ಷರ ಕಲಿತು ಇಲಾಖೆನಲ್ಲಿ ಏನೋ ನಮಗೊಂದು ಕಿಂಚಿಷ್ಟು ಸಹಾಯ ಮಾಡೋಣ ಅಂತ ನಾನು ಬಂದಿದ್ದೀನಿ ಸರ್. ಇವರಿಗೆಲ್ಲ ನನಗೆ ಗೊತ್ತು, ಅಲಾಟ್ಮೆಂಟ್ ಇರಲ್ಲ, 4-5 ತಿಂಗಳಿಂದ ಸಂಬಳ ಆಗಿರಲ್ಲ. ನನಗೊಂದು ಓಕೆ, ಅದೇನು ರೇಂಜರ್ ಏನೋ ಜೋಬಿಂದ ತೆಗೆದುಕೊಡಕ್ಕಾಗಲ್ಲ ಸರ್. ನಾನು ಆ ಜಾಗದಲ್ಲಿ ಕೂತಿರೋ ಅಷ್ಟೇ, ನೀವು ಆ ಜಾಗದಲ್ಲಿ ಕೂತಿರೋ ಅಷ್ಟೇ, ಇನ್ಯಾರೇ ಆ ಜಾಗದಲ್ಲಿ ಕೂತಿರೋ ಅಷ್ಟೇ, ಕೈಯಿಂದ ತೆಗೆದುಕೊಡಕ್ಕಾಗಲ್ಲ ಅಲ್ವಾ ಸರ್. ಅಲಾಟ್ಮೆಂಟ್ ಯಾವಾಗ ಬರ್ತದೆ ಅವಾಗ ಬರ್ತದೆ. ಅದಕ್ಕೆ ನಾನು ಕೇಳಕ್ ಬಂದಿರೋದು ಏನು ಅಂತಂದ್ರೆ ಸರ್, ಏನು ಇದೆ ನೋಡಿ ಸರ್, ಒಂದು ಓಸಿ ನಮಗೊಂದು ಕೊಡ್ಬೇಕು. ಇಲ್ಲಿ ಏನೈತೆ ಸರಿ ಸರಿ, ಇಲ್ಲಿ ಏನೈತೆ, ಇದ್ರದ್ದು ಏನು ಬೇಡಿಕೆ ಇದೆ ಸರ್, ಅದರಲ್ಲಿ ಅಟ್ಲೀಸ್ಟ್ 8-10-11 ಬೇಡಿಕೆಗಳಿದೆ. ಅಟ್ಲೀಸ್ಟ್ ಒಂದು 2-3 ಆದ್ರೂ ಸಾಧ್ಯತೆ ಆದ್ರೂ ಪರವಾಗಿಲ್ಲ ಸರ್. ಒಂದು 2-3 ಆದ್ರೂ ಸಾಕು. ಇನ್ನು ಹೆಚ್ಚಾಗಿ ನನಗೆ ಬೇಕೇ ಬೇಕು ಅಂತ ನಾನು ಪಟ್ಟಿಡಿಯಲ್ಲ ಸರ್, ನನಗೆ ಬೇಕಿಲ್ಲ. ಯಾಕೆ ಇಲಾಖೆಗಳ ಜೊತೆ ಕೆಲಸ ಮಾಡಿರೋಳು ನಾನು ಎಷ್ಟು ಸಾಧ್ಯತೆ ಕೆಲವೊಂದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಆಮೇಲೆ ಇದು ನಿಮ್ಮ ಕೈಲಿ ಇಲ್ವಾ ಸರ್? ಇದು ವಾರದ ರಜೆ ಇವ್ರಿಗೇನು ಕೊಡುವಂಥದ್ದಿಲ್ವಾ? ಇಲಾಖಾ ದಪ್ಪಟ್ಟಿಯಂತೆ ESI PF ಹಾಕ್ಬೋದಲ್ವಾ ಸರ್? ಈಗ ಈ 96ರಿಂದ ದುಡಿದಿದ್ದಾರೆ, ಇವರಿಗೆಲ್ಲ ರಿಟೈರ್ಡ್ ಏಜ್.
ಇದುವರೆಗೂ ದುಡಿತಿದ್ದಾರೆ. ಅಟ್ಲೀಸ್ಟ್ ಡಾಕ್ಯುಮೆಂಟ್ ಈಗ ಸುತ್ತ ಮಾತಾಡ್ಬೇಡಿ. ಅವ್ರ ಕಡೆ 10 ವರ್ಷ ಕಂಟಿನ್ಯೂಸ್ ಆಗಿ 240 days ಮಾಡಿದ್ದು ಡಾಕ್ಯುಮೆಂಟ್ ಇದೆ, ಕೊಡಿ. ಸುಮ್ಮನೆ ಹಂಗೆ ಹೇಳ್ಬೇಡಿ. ನಾನು ಹೇಳ್ತಿರೋದು ಅಲ್ಲ, ನೀವು ಇವ್ರದ್ದು ಎಕ್ಸಾಂಪಲ್ ಕೊಟ್ಟರೆ ಅಲ್ಲ, ಒಂದ್ ನಿಮಿಷ ನೀವು ಮಾತಾಡ್ಬಿಡಿ. ನಿಮ್ಗೆ ಡಾಕ್ಯುಮೆಂಟ್ ಕೊಡಿ. ಈ ದಾಖಲಾತಿನ ನೋಡಿ ಸರ್, ಅತ್ಯಂತ ಅರಣ್ಯ ಇಲಾಖೆಯಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ತಳಮಟ್ಟದಲ್ಲಿ ದುಡಿದಿರುವಂತದ್ದು ಇವರು ದಾಖಲೆ ಇವ್ರು ಇಟ್ಕೊಂಡಿರ್ತಾರ, ಅಧಿಕಾರಿಗಳು ಇಟ್ಟಿರ್ತಾರ ಸರ್, ಅಲ್ವಾ? ನಾ ಒಂದ್ ನಿಮಿಷ ಹೇಳ್ತೀನಿ. ಡೆಫಿನೆಟ್ಲಿ 100% ಪ್ರಾವಿಷನ್ ಮಾಡಿಕೊಡ್ತೀನಿ. ಬಟ್ ಅವ್ರಿಗೆ ಕಂಪ್ನಿ ಕೊಡಿ 10 years ನೀವೇ ಮಾತಾಡಿಗಿಂತ ಹೊರಬೇಕು. ಮಾತಾಡ್ಬೇಡ. ಅಲ್ಲ, ದಾಖಲೆ ಏನೋ ತಂದಿದ್ದಾರೆ, ನೀವು ದಾಖಲಾತಿಗಳು ಕೇಳಿದ್ರಲ್ಲ, ಕೊಡೋದಕ್ಕೆ ಕೇಳ್ತಿದ್ದಾರೆ ಸರ್. ನೋಡಿ ಸರ್, ಮಂಡ್ಯಕ್ಕೂ ಹೋಗಿ ಪಾಪ ಅಲ್ಲಿ RUDF ಸರ್ ಅವ್ರಿಗೆ ಕೈ ಎತ್ತಿ ಮುಗಿಬೇಕು, ಮ್ಯಾನೇಜರ್ ನವೀನ್ ಸರ್ ಎಲ್ಲರೂ ಅನುಕೂಲ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಯಾರಿಗೂ ದಾಖಲೆ ಇದೆ, ಇವ್ರ ಹತ್ರ ಇರಲ್ಲ ಸರ್. ಕೆಲವು ಎಷ್ಟಿದೆ ಇವ್ರ ಹತ್ರ ಇರೋ, ಯಾರ ಹತ್ರನಾದ್ರು ಇದೆಯಪ್ಪ ದಾಖಲೆ? ಎಷ್ಟಿದೆ ಯಾರ ಹತ್ರ? ಎಷ್ಟು ವರ್ಷದಿದೆ ನಿಮ್ಮ ಹತ್ರ? ನೀವೆಲ್ಲ ಹಚ್ಕೊಡ್ರಿ, ನಾನು ಈ ತೋರ್ಸಕ್ ಬರ್ಬೇಡ, ನೋಡ್ತೇನೆ. ಇಲ್ಲಿ ಏನು ಅಂತ ಅಂದ್ರೆ, ಸೈಲೆಂಟ್ ಮಾಡಿ ಅಣ್ಣ, ಅದನ್ನ ಸ್ವಿಚ್ ಆಫ್ ಮಾಡಿ. ಇದು ಏನು ಅಂತ ಅಂದ್ರೆ ಸರ್, ಇವ್ರ ಹತ್ರ ಇಲ್ಲಿ ಬೇಕಾಗಿರೋದು 96ರಿಂದ 2006 ಕಟ್ ಆಫ್ ರೇಟ್ ಅಂದ್ರೆ ವರ್ಷದಲ್ಲಿ 240 ದಿನ, 10 ವರ್ಷದಲ್ಲಿ 2400 ದಿನ ಕಂಪಲ್ಸರಿ ಆಗಿರ್ಬೇಕು, ಮಾಸ್ಟರ್ ರೋಲ್ಗಳನ್ನು ಒಳಗೊಂಡಂತೆ. ಇವ್ರಿಗೆ ಯಾರು ಈ ಸರ್ಟಿಫಿಕೇಟ್, ಅದೇ ಕ್ಯಾಶ್ ಬುಕ್ಗಳು, ಇವೆಲ್ಲ ಈ ಕ್ಯಾಶ್ ಬುಕ್ಗಳು, ಮಾಸ್ಟರ್ ರೋಲ್ಗಳು ಎಲ್ಲಿರುತ್ತೆ ಅಂದ್ರೆ ಸರ್, ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದಾಗ ಇರುತ್ತೆ ಸರ್. ಅವನ್ನ ಕಡತಗಳನ್ನ ಪರಿಶೀಲನೆ ಮಾಡಿ ಇವ್ರಿಗೆ ಯಾರಿಗೆ ಹಣ ಕೊಟ್ಟವ್ರೆ, ಕ್ಯಾಶ್ ಬುಕ್ ಕೊಟ್ಟಿರ್ತಾರೆ, ಅದನ್ನ ನೋಡಿ ತರಿಸ್ಕೊಂಡು ಸರ್ ದಯಮಾಡಿ ಇವ್ರ ಹತ್ರ ನೋಡಿ ಸರ್ಟಿಫಿಕೇಟ್ಗಳು ಕೊಟ್ಟಿರ್ತಾರೆ. ಯಾರೋ ಒಂದು ಒಳ್ಳೊಳ್ಳೆ ವ್ಯಕ್ತಿಗಳು ಇರ್ತಾರೆ ನೋಡಿ, ಇಲ್ಲಿ 96 to 97, 97 to 98 ಈ ಥರ ಅವ್ರು ಯಾರು ಕೆಲಸ ಮಾಡಿದ್ದಾರೆ, ರೇಂಜ್ ಆಫೀಸರ್ಸ್ಗಳು ಅವ್ರವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗ ಅದನ್ನು ಹೊರತುಪಡಿಸಿ ಇವ್ರ ಹತ್ರ ಕ್ಯಾಶ್ ಬುಕ್ ಆಗಲಿ, ಮಾಸ್ಟರ್ ರೋಲ್ಗಳಾಗಲಿ ಇವ್ರ ಕೈಗೆ ಬರಲ್ಲ. ನಾನು ಏನು ಹೇಳ್ತೇನೆ ತಿಳಿದು, ಇಲ್ಲಿ ಯಾರ್ಯಾರು ಅವ್ರು ಕೆಲಸ ಮಾಡಿದ್ದಾರಲ್ಲ ಅವರು ಬಂದು ಕ್ಯಾಶ್ ಬುಕ್ ಕೊಡಿಸ್ತೇನೆ. ಆ ಪೀರಿಯಡ್ ಎಲ್ಲಿ ಕೆಲಸ ಮಾಡಿದ್ದಾನೆ ಆ ರೇಂಜ್ ಕ್ಯಾಶ್ ಬುಕ್ ಕೊಡಿಸ್ತೇನೆ. ಜೆರಾಕ್ಸ್ ಮಾಡ್ಕೊಂಡು ಅಟ್ಯಾಚ್ ಮಾಡಿಕೊಳ್ಳಿ. ಆಗುತ್ತಾ ನಿಮಗೆ? ಎಲ್ಲ ಇವರು ಹುಡುಕ್ತಾರೆ, ಆಗುತ್ತಾ ನಿಮಗೆ ಬಂದು ಹುಡುಕಿಸ್ಕೊಳಕ್ಕೆ? ಹುಡುಕಿಸ್ತೀರಾ? ಯಾರು ಓದಿರ್ತೀರಾ? ಹಿಂಗೆ ಡಿಗ್ರಿ ಪದವಿ ಓದಿರ್ತಾರಲ್ಲ, ಒಂದು ವಲಯ ಅರಣ್ಯಾಧಿಕಾರಿಗಳ ಹತ್ರ 1-2 ದಿನ ಬಿಡುವು ತಗೊಳ್ಳಿ. ನಿಮ್ ಕೆಲಸ ನೀವು ಮಾಡದೇ ಈಗ ಇವ್ರು ಬಿಡುವಾದ್ರೆ ಅವ್ರ ಕೆಲಸ ನೀವು ನೋಡ್ಕೊತಾ ಇರಿ. ಅವ್ನ ಎಡ್ತಪ್ಪ ಅವ್ನ ಇಲ್ಲ ಅಂತ ಹಾಳಾಗಕ್ ಬಿಡ್ಬೇಡಿ. ಹೌದಾ ಸರ್? ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಬದಲಿ ವ್ಯವಸ್ಥೆ ಮಾಡಿದ್ರೆ, ನಿಮ್ಮ ಬದಲಿ ವ್ಯವಸ್ಥೆನಾದ್ರು ಮಾಡಿ, ಅಥವಾ ನಿಮ್ಮ ಸ್ನೇಹಿತರಿಗೆ ನಂದು ಪಕ್ಕದ ಬೀಟ್ ಇದೆ, ನಂದು ನೆಡತೋಪು ಇದೆ, ನೋಡಿ ಅನ್ನದಿರಾ ನಾನು ಒಂದ್ ಮಾತು ಹೇಳ್ತೀನಿ, ಬೇಕಾದ್ರೆ ಅಧಿಕಾರಿಗಳಿಗೆ ಅನ್ಯಾಯ ಮಾಡಿ, ಆದ್ರೆ ವನದೇವತೆಗೆ ಅನ್ಯಾಯ ಮಾಡ್ರಿ. ಮೇಡಮ್, ಹುಡುಕ್ ಕೊಟ್ಟೋದ್ರ ಸಿಕ್ತಾ? ಕೇಳಿದ್ ಮಾತ್ರ 15 ವರ್ಷ ಸಿಕ್ಕಾರೆ. 15 ವರ್ಷದ್ದು 11 ವರ್ಷದ್ದು 240 ದಿವಸದ್ದು ಸಿಕ್ಕಾವ. ಇಲ್ಲ, ಇಷ್ಟಿಷ್ಟು ಅಂತೇಳಿ ಸಿಕ್ಕಾರ. 1 ತಿಂಗಳದಾಗ 4 ತಿಂಗಳು 6 ತಿಂಗಳು ನಮ್ಮ ಹೆಸರಲ್ಲಿ ಬಿಲ್ ಮಾಡಿದ್ರು. ನಿಮ್ಗೆ ಉಳಿದಿದ್ದಕ್ಕೆ ಅಲ್ಲೇ ಕೊಟ್ಟಿದ್ದಾರೆ ಸರ್. ಇನ್ನ ಏನು ಬಾಕಿ ಉಳಿದೈತಿ ನಾವು ಹೇಳ್ತೇನೆ. ಅಲ್ಲಿ ಯಾರು ಹೋಗ್ತೇನೆ ಅಂತೇಳಿ ಅಲ್ಲಿ ಆದ ಹುಡುಗಿ ನಿಮ್ಗೆ ಸ್ಪೆಷಲಿ ಸಂಡೇ ಗಿಂಡೆ ಹೋದ್ರೆ ಅನುಕೂಲ ಆಗ್ತೈತೆ. ಹೋಗಿ ಅವ್ರಿಗೆ ಹುಡುಕಾಡಿ ಯಾರಾದರೂ ಸ್ಟಾಫ್ ಇರ್ತಾರೆ, ಅವ್ರಿಗೆ ಹುಡುಕಾಡಿ ಜೆರಾಕ್ಸ್ ಮಾಡ್ತಾರೆ. ಎಲ್ಲರೂ ಮಾಡಿದವರು ಅಲ್ಲಿ ಸಿಗ್ತೇವೆ ಸರ್. ಸಿಗದೇ ಇದ್ದಂತವಕ್ಕೆ ಏನಾದ್ರು ಸಮಜಾಯಿಸಿ ಬರೀಬಹುದು ಸರ್. ಅಲ್ಲಿ ಕೊಟ್ಟಿದ್ದಾರೆ ಸುತ್ತೋಲೆನಲ್ಲಿ. ಸುತ್ತು ನನ್ನ ಹತ್ರನೇ ಸುತ್ತೋಲೆ ಕೊಡಿ ಅಣ್ಣ. ಅಲ್ಲಲ್ಲ ಆ ಥರ ಅಲ್ಲ, ನಾನು ತಮಗೆ ಆಮೇಲೆ ಇನ್ನೊಂದು ಸರ್, ಎಲ್ಲ ಕಡೆನೂ ಈಗ ಮಂಡ್ಯ ಡಿವಿಷನ್ ಅಲ್ಲಿ ಹೋದಾಗ ಹೆಚ್ಚುವರಿ ವೇತನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹರಿಹರ್ಸು ಅಂದ್ರೆ 10 ವರ್ಷ ಮೇಲ್ಪಟ್ಟಂತವ್ರಿಗೆ 1,000, 15 ವರ್ಷ ಮೇಲ್ಪಟ್ಟು 1,000 ಪ್ಲಸ್ 1,000 2012ರಲ್ಲಿ ಆಗಿರುವಂತ ಆದೇಶ ಸರ್. ಕರೆಂಟ್ ಇಲ್ಲ, ಸ್ವಲ್ಪ ಹೊರಗೆ ಉಸಿರಾಡಕ್ಕಾಗಲ್ಲ. ಎಲ್ಲರೂ ಹೋರಿ, ಎಲ್ಲರೂ ಹೋಗ್ಬಿಡ್ರಿ, ಉಸಿರಾಡಕ್ಕಾಗಲ್ಲ ಐತೆ.
ಸರ್ಕ್ಯುಲರ್ ಇದೆ ಸರ್, ಅದರಂತೆ ಅದೊಂಚೂರು ನೀವು ಕೂಡ ಎಲ್ಲ ಇಲ್ಲಿ ಹೆಚ್ಚುವರಿ ವೇತನಕ್ಕೆ ನೋಡಿ ಸರ್, ಇಲ್ಲಿ 10 ಆಯ್ತು ವರ್ಷ ಆಯ್ತು, ನನಗೆಲ್ಲ ಗೊತ್ತೈತ್ರಿ, ಗೊತ್ತೈತೆ ಎಲ್ಲರಿಗಿಲ್ಲ. 10 years of ಸರ್ವಿಸ್ ಮಾಡಿದ್ರೆ 1,000 ಕೊಡೋದೇನಿಲ್ಲ, Thank you, sir. ಗೊತ್ತೈತಿ. ಅದನ್ನಾದ್ರೂ ಹಚ್ಚಿ ಕೊಡ್ತಾರೆ. ಇವರಿಗೆಲ್ಲ ನೋಡಿ 10 ವರ್ಷದ ಮೇಲ್ಪಟ್ಟೆ ಇದೆ. ಆಯ್ತು, ನಾನು ಹಿಂಗೆ ಹೇಳ್ಬೇಡ, ಡಾಕ್ಯುಮೆಂಟ್ ಹಚ್ಚಿ ನಿಮ್ಗೆ ಕೊಟ್ಟರೆ ನಾನು ಕೊಡ್ಬೋದು. ದಾಖಲಾತಿ ಇಲ್ದರೆ ಅವು ಕ್ಯಾಶ್ ಬುಕ್ಗಳಲ್ಲಿ 10 ವರ್ಷದ ಸಿಕ್ಕಿದ್ರೆ ಅದಾಗಲ್ವಾ ಸರ್? ಕ್ಯಾಶ್ ಬುಕ್ನ ಸಿಕ್ಕರು ಅದನ್ನು ದಾಖಲಾತಿ ಹೆಚ್ಚು ಕೊಟ್ಟರೆ ಅಂತ ನಾನು ಅದನ್ನೇ ಹುಡುಕ್ರಿ ಅಣ್ಣ, ಯಾರಾದ್ರೂ ಹೋಗ್ಬಿಟ್ಟು ನನ್ನ ಮುಂದೆ ಸುಮ್ಮನೆ ಹೇಳಿದ್ರೆ ನಾನು ಹ್ಞೂ ಅಂತೀನಿ, ಮಾಡ್ಕೊಟ್ಟು ಕಳ್ಸಿ ದಾಖಲಾತಿ. ಮೇಡಮ್ ಹುಡುಗಿ ಕೊಟ್ಟಿವ್ರಿ, ಮೊದಲು ತಂದೆ ಕೊಟ್ಬಿಟ್ಟಿವ್ರಿ, 2 ತಿಂಗಳ ಮುಂದೆ ಎಲ್ಲ ಜಿರಾಕ್ಸ್ ಮಾಡಿ ಮ್ಯಾನೇಜರ್ ಹತ್ರ ಕೊಟ್ಟಿವಿ. ಕೊಡ ಅಂತ ಹೇಳಿದ್ರೆ ರೇಂಜರ್ಗಳು ಅಲ್ಲಿ ಸ್ವಲ್ಪ 2006 2005 2006ರಿಂದ ಈ ಕಡೆ ಕೊಟ್ಟಿಲ್ರಿ ನಮ್ಮ ಅವತ್ತು ಹುಡುಕ ಕೊಡ್ಲಿಲ್ಲ, ಏನೋ ನಡೀತಾ ಇಲ್ಲ ಅಂತ ಹೇಳಿ ಆಡಿಟ್ ಆಗಿಲ್ಲ ಅಂತ. ಅಡಿಟ್ ಆಗಿಲ್ಲ ನೀವು ಬೇಕೋದಿಲ್ಲ, ಎಲ್ಲಿ ಕೆಲಸ ಮಾಡ್ತಾರೆ ಸರ್ ಮನೆ ಹೇಳ್ತೀನಿ, ಕೊಡ್ತಾರೆ ನಾವು ಕೊಡ್ತಾರೆ. ದೇವ್ರ ಆಯ್ತು, ನೀವು ಯಾರು ಏನು ಹೇಳ್ತೀರಿ ಅಲ್ಲಿ ಹೋಗಿ ನಾನು ಫೋನ್ ಹಚ್ಚಿರಿ, ಆರ್ಎಫ್ ಕಡೆ ಫೋನ್ ಡಿ ಎಫ್ ಫೋನ್ ಹಚ್ಚಿದಾರ, ಸಾಟರ್ಡೆ ಹಂಗೆ ಹೋಗ್ರಿ, ಅಲ್ಲಿ ನಾಳೆ ಬರ್ತಾನ ಅವ್ನು ಕ್ಯಾಶ್ ಬುಕ್ ಕೊಡೋಕೆ ಹೇಳ್ತೀನಿ, ಕೊಡ್ತಾರೆ. ಸರ್ ಬರೋದು ಫೋನ್ ಮಾಡ್ತೀನಿ. ಹಾಂ, ಅವ್ರ ಕಡೆಯಿಂದ ಫೋನ್ ಮತ್ತೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸರ್, ಅದು- ಆಯ್ತು ಅದೇ- ದಿನ ಕೂಡ ಅದೇ ಕಾರಣಗಳು ಆಗಿಲ್ಲ, ಆಗುತ್ತೆ. ನನಗೆ ಹೇಳ್ತೀನಿ, ನಾನು ಕೇಳಿ ನಾನು ಅಂಥದ್ದು ಏನು ಮಾಡೋದಿಲ್ಲ. ಬಂದಿದ್ದು ಅವ್ರವ್ರ ಅನುಕೂಲಕ್ಕೆ ಅವ್ರವ್ರ ಗೌರ್ಮೆಂಟ್ಲಿಂದ ಏನು ಬರ್ಬೇಕು ಅದು ತಗೊಳ್ಳಿಕ್ಕೆ ಇದೆ ತಪ್ಪು. ನೀವು ಉನ್ನತಾಧಿಕಾರಿಗಳು ಏನು ಮಾಡಲ್ಲ ಸರ್, ನನಗೆ ಗೊತ್ತೈತೆ ಅದು. ಅಂದ್ರೆ ವಲಯ ಅರಣ್ಯಾಧಿಕಾರಿಗಳ ಹಂತದಲ್ಲಿ ಆಮೇಲೆ ಇನ್ನೊಂದು ಹೇಳ್ತೀನಿ, ಈಗ ನೆಕ್ಸ್ಟ್ ಇಯರ್ಗೆ ಇನ್ನೂ ಸ್ವಲ್ಪ ಮಂದಿಗೆ ನಾವು ತೆಗಿಬೇಕಾಗತ್ತೆ. ತೆಗೀರಿ ಸರ್, ಅದನ್ನೆಲ್ಲ ಅಬ್ಜೆಕ್ಷನ್ ಇಲ್ಲ. ಏನಂದ್ರೆ 4-5 ವರ್ಷ ಮೇಲ್ಪಟ್ಟಿರೋವಾಗ ತೆಗಿಯಕ್ಕೆ ಹೋಗ್ಬೇಡಿ. ರೀಸೆಂಟ್ ಆಗಿ ಯಾರು ಸೇರ್ಕೊಂಡಿರ್ತಾರೆ ನೋಡಿ, ಈ ಹುಡುಗನ್ನ ಬಾಪ ತಮ್ಮ ಸಮಾನ ಇದೆಯಾ, ಈ ಮಗ 8,000ಕ್ಕೆ ಮಾಸ್ಟರ್ ಡಿಗ್ರಿ ಹೋಲ್ಡರು, ಇವ್ನು ಏನು ಆಸೆ ಅಂದ್ರೆ ಅರಣ್ಯ ಇಲಾಖೆ ಸರ್ಕಾರ ಏನೋ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಆಸೆಯಿಂದ ಬಂದಿರ್ತಾರೆ ಅಲ್ವಾ. ಇದು ನಾನು ಹೇಳಿದೀನಿ, ಇಲ್ಲಿ ಏನೋ ಅನುಕೂಲ ಆಗೋಂಗಿಲ್ಲ. ದಯಮಾಡಿ ಸರ್, ನಿಮ್ಮ ಹಂತದಲ್ಲಿ ಏನಿದೆ ಸರ್ ಅಷ್ಟನ್ನು ಮಾಡ್ಕೊಡಿ ಸರ್. ಇವರು ಕ್ಷೇಮಾಭಿವೃದ್ಧಿ ನಿಯಮಕ್ಕೆ ಸೇರಿಸುವಂತ ಒಂದು ದಾಖಲಾತಿಗಳು ಲಭ್ಯ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದು ಹೆಚ್ಚುವರಿ ವೇತನಕ್ಕಾರವೇ ಶಿಫಾರಸು ಮಾಡ್ಕೊಡಿ. ಹೆಚ್ಚುವರಿ ವೇತನಕ್ಕೂ ಅವೇ ದಾಖಲಾತಿಗಳು ಬೇಕಾಗ್ತದೆ. ಇರ್ಲಿ ಬಿಡಿ ಸರ್, ನೀವು ತೆಗಿತಾರೆ, ನಾವು ಸೈಡಿಗೆ ನಿಂತಿರಂತ ಇದ್ದೀವಿ, ನೀವು ಬಂದು ತೆಗಿತಾ ಇದ್ದೀರಿ, ನಾವು ತೆಗಿತೀವಿ ಬಿಡಿ ಸರ್. ಆ ಒಂದು ಅದಕ್ಕೆ ದಯಮಾಡಿ ಸರ್, ಯಾವುದು ನಿಮ್ಮ ನೀವು ದಾಖಲೆ ಹಂತದಲ್ಲಿ ಕೊಡಿ. ನನ್ನ ಕೈಗಿಲ್ಲ ಅದು, ಇದು ಗೌರ್ಮೆಂಟ್ನೇ ಆಗುವಂಥದ್ದು. ಅಲ್ಲಿ ನೀವು ಬರ್ಕೊಟ್ರೆ ನಾವು ತಗೊಂಡು ಅದನ್ನೇ ಬರೆದು ಕೊಡ್ತೀನಿ. ನೀವು CCF ಕಚೇರಿ